ನಮ್ಮ ಮಗು ಯಾಕೆ ಜನನಿ ಮಗು ಆಗಿ ಅರಸನಕೋಟೆ ಸೇರುತ್ತೆ? ನಿಮ್ಮ ಮರ್ಯಾದೆನ ಉಳಿಸ್ಕೊಳ್ಳೋದಕ್ಕೆ ಇಲ್ದೇ ಇರೋ ಕಥೆನೆಲ್ಲ ಕಟ್ಬೇಡಿ, ಇರೋ ಗೌರವವನ್ನು ಕಳ್ಕೋಬೇಡಿ. ಅಖಿಲ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಅದು ನಿಮ್ಮ ಪಾರ್ವತಿ ಮಗು. ಪಾರ್ವತಿ 9 ತಿಂಗಳು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಜನ್ಮ ಕೊಟ್ಟ ಮಗು ಇದು. ಅಖಿಲಮ್ಮನವರು ನನ್ನನ್ನು ತಮ್ಮಂತರ ನೋಡ್ತಿದ್ದಾರೆ. ಅಂಥವ್ರ ಮೇಲೆ ಸುಳ್ಳು ಆಣೆ ಇಟ್ಟರೆ ನನ್ನ ನಾಲ್ಗೆ ಇಲ್ಲೇ ಬಿದ್ದು ಹೋಗ್ಲಿ. ಸರ್ತಿ, ಆದ್ರೆ ಅದು ಹೇಗೆ ಸಾಧ್ಯ? ಇದು ಪಾರು ಮಗು ಅನ್ನೋದಾದ್ರೆ ಡಾಕ್ಟರ್ ಯಾಕೆ ಪಾರು ಮಗು ಸತ್ತೋಯ್ತು ಅಂತ ಹೇಳಿದ್ರು? ಇದು ಜನನಿ ಮಗು ಅಲ್ಲ ಅನ್ನೋದಾದ್ರೆ ಜನನಿ ಮಗು ಎಲ್ಲಿ? ಹುಟ್ಟಿದ ಸ್ವಲ್ಪ ಹೊತ್ತಲ್ಲೇ ಸತ್ತು ಹೋಗ್ತು. ಜನನಿ ಮಗು ದೊಡ್ಡ ಯಜಮಾನ್ರೆ. ಆದ್ರೆ ಜನನಿಗೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ನಮ್ಮ ಪಾರ್ವತಿ ಅವಳ ಮಗುನ ಕೊಡೋದಕ್ಕೆ ಡಾಕ್ಟರ್ ಕೈ ಕಾಲು ಹಿಡಿದು ಒಪ್ಪಿಸಿದಾಳೆ. ಸತ್ತೋದು ಜನನಿ ಮಗುನ ತನ್ನ ಪಕ್ಕ ಮಲಗಿಸ್ಕೊಂಡು ತ್ಯಾಗ ಮಾಡಿದಾಳೆ. ನಮ್ಮ ಮದುವೆ ಆದಾಗಿಂದ ಯಾರು ಕೆಲ್ಸಕ್ಕೆ ಸೇರಿರೋ ವಿಷಯ ಬಿಟ್ರೆ ಬೇರೆ ಎಲ್ಲ ವಿಷಯ ನನ್ನ ಹತ್ರ ಡಿಸ್ಕಸ್ ಮಾಡಿದಾಳೆ. ನಾನು ಒಪ್ಪಿಗೆ ಇದೆ ಅಂದಮೇಲೆ ಅವಳೆಲ್ಲ ವಿಷಯದಲ್ಲೂ ಮುಂದುವರೆದಿರೋದು. ನನ್ನ ಮಗು ಬಗ್ಗೆ ಎಷ್ಟೆಲ್ಲ ಕನ್ಸು ಕಟ್ಕೊಂಡಿದ್ದೀನಿ ಅಂತ ಗೊತ್ತಿದ್ದು ಯಾರು ನಮ್ಮ ಮಗು ಸತ್ತು ಹೋಗಿದೆ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ ಸಾರ್ತಿ? ನನಗೆ ಮಗುನ ದಾರಿ ಹೇಳೋದಕ್ಕೆ ಹೇಗೆ ಸಾಧ್ಯ? ಅದೆಲ್ಲ ಹೋಗ್ಲಿ, ನಿಮ್ಗೆ ಈ ವಿಷಯ ಗೊತ್ತಿದ್ದು ನನ್ನಿಂದ ಈ ವಿಷಯ ಯಾಕೆ ಮುಚ್ಚಿಟ್ರಿ? ಯಾಕೆ ಅಂದ್ರೆ ನನಗೂ ವಿಷಯ ಗೊತ್ತಾಗಿದ್ದು ನೀವು ಮನೆ ಬದಲಾಯಿಸೋದಕ್ಕೆ ಹೊರಟ್ರಲ್ಲ ಆ ದಿನ. ಒಬ್ಬರ ಜೀವನಕ್ಕಿಂತ ಭಾಷೆ ದೊಡ್ಡದಲ್ಲ. ನೀವು ಕೈ ಮುಗಿತೀನಿ, ಅದೇನು ಅಂತ ಹೇಳಿ. ಈಗ ಜನನಿ ಹತ್ರ ಇರೋ ಮಗು, ಜನನಿ ಹತ್ರ ಇರೋದೆ ನಿನ್ ಮಗಳು ಪಾರ್ವತಿ ಹೆತ್ತ ಮಗು. ಆದಿ ಫೋನ್ ಮಾಡಿ ಎಷ್ಟೊತ್ತಾಯ್ತು? 1 ಅವರಲ್ಲಿ ಬರ್ತೀನಿ ಅಂತ ಹೇಳ್ದ. ಪ್ರೀತು, ಒಂದ್ಸಲ ಆದಿ ಫೋನ್ ಮಾಡು. ಸರಿ. ಕಾಲ್ ರಿಸೀವ್ ಮಾಡ್ತಿಲ್ಲ. ಮೋಸ್ಟ್ಲಿ ಇಲ್ಲೇ ಹತ್ತಿರದಲ್ಲಿರಬೇಕು, ಅದಕ್ಕೆ ಕಾಲ್ ರಿಸೀವ್ ಮಾಡ್ತಿಲ್ಲ. ಯಾವ ರೂಟಲ್ಲಿ ಬರ್ತಿದ್ದೀರಿ ಅಂತ ಬೇರೆ ಹೇಳಿಲ್ವೇ? ಹೇಳಿದಿದ್ರೆ ನಾನೇ ಕಾರಲ್ಲಿ ಹೋಗಿ ಕರ್ಕೊಂಡ್ಬಂದ್ಬಿಡ್ತಿದ್ದೆ. ಜೀವನ ಪರ್ಯಂತ ನಾನು ಅರಸನಕೋಟೆ ಸೇವಕ. ನನ್ನ ಜೀವ ಇರೋವರೆಗೂ ಹಾಗೆ ಇರ್ತೀನಿ ಕೂಡ. ಆದರೆ ಒಬ್ಬ ತಂದೆಯಾಗಿ ಮಗಳಿಗೆ ನ್ಯಾಯ ಕೊಡಿಸ್ಬೇಕಾದ್ದು ಒಬ್ಬ ಅಪ್ಪನ ಕರ್ತವ್ಯ ಅಲ್ವಾ? ದಯವಿಟ್ಟು ನೀವು ನಿಮಗೆ ಅನ್ಯಾಯ ಮಾಡಿಕೊಳ್ಳದೆ ಅದಕ್ಕೆ ಅವಕಾಶ ಮಾಡಿಕೊಡಿ. ನೀವು ಪಾರ್ವತಿ ದಾರಿನೇ ಹಿಡಿಬೇಡಿ. ಜನನಿಗಾದರೆ ಮತ್ತೆ ಮಕ್ಕಳಾಗುತ್ತೆ, ಆದರೆ ನನ್ನ ಮಗಳಿಗೆ ಆ ಭಾಗ್ಯನೇ ಇಲ್ಲ. ಈ ಜನ್ಮದಲ್ಲಿ ಯಾವುದಾದ್ರೂ ಮಗು ಅವಳಿಗೆ ಅಮ್ಮ ಅನ್ಬೋದು ಅನ್ನೋದಾದರೆ ಅದು ಈ ಮಗು ಮಾತ್ರ. ಅದಕ್ಕೆ ನಿಮಗೆ ಕೈ ಮುಗಿತೀನಿ. ದಯವಿಟ್ಟು ನಿಮ್ಮ ಮಗುನ ನಿಮ್ಮ ಮಗುವಾಗೇ ಉಳಿಸ್ಕೊಳ್ಳಿ.
ನಿಂತ್ಕೊಂಡು ಕಾಯೋ ತಾಳ್ಮೆ ನಮ್ಗೆ ಯಾರಿಗೂ ಇಲ್ಲ. ಬನ್ನಿ ಎಲ್ಲ ಹೊರಗೆ ಹೋಗೋಣ. ಯಜಮಾನ್ರೆ, ಮಗು ಎಲ್ಲಿ? ನೀವು ಅಷ್ಟೇ, ನಿಮಗೆ ಅನ್ಯಾಯ ಮಾಡ್ಕೋಬೇಡಿ, ನಡೆಸ್ಕೊಡಿ. ನೀವು ಪಾರ್ವತಿ ದಾರಿನೇ ಹಿಡಿಬೇಡಿ. ಸಾರಥಿ, ನೀವು ಮಗುನ ಕರ್ಕೊಂಡು ಇಲ್ಲಿಂದ ಹೊರಡಿ. ದೊಡ್ಡ ಯಜಮಾನ್ರೆ, ಮಿಕ್ಕ ವಿಷಯನ ಆಮೇಲೆ ಮಾತಾಡೋಣ. ನೀವು ಈಗಲೇ ಇಲ್ಲಿಂದ ಹೊರಡಿ. ಕರ್ಕೊಂಡು ಬರಲಿಲ್ಲ. ಯಾಕೆ ಬಾವಾ? ಯಾಕೆ ಅಂದ್ರೆ ಆ ಮಗು ನೀನ್ ಜನ್ಮ ಕೊಟ್ಟ ಮಗು ಅಲ್ಲ ಜಾನಕಿ. ಅದಿ ಏನ್ ಹೇಳ್ತಿದೀಯ ನೀನು? ಅರ್ಥ ಆಗ್ತಿಲ್ಲ. ಅಲ್ಲಪ್ಪ ಅದಿ, ಸ್ವಲ್ಪ ಹೊತ್ತಿಗೆ ಮುಂಚೆ ನೀನೇ ತಾನಪ್ಪ ನಿನ್ನ ಹೆಂಡತಿಗೆ ಫೋನ್ ಮಾಡಿ ಮಗು ಸಿಕ್ತು ಅಂತ ಹೇಳಿದ್ದು. ಹೌದು. ಮತ್ತೆ ಈಗ ನೋಡಿದ್ರೆ ಅದು ಜನನಿ ಮಗು ಅಲ್ಲ ಅಂತ ಹೇಳ್ತಿದೆಯಲ್ಲ ಬ್ರೋ. ಮತ್ತೆ ಇನ್ಯಾರ ಮಗುನ ನೋಡಿ ಜನನಿ ಮಗು ಅಂತಿದ್ದ ಆದಿತ್ಯ? ಅದೇ ನಿನ್ನೆ ಕೇಳ್ತಿರೋದು. ಅಮ್ಮ, ಅದು ಅನುಷ್ಕಾಗೆ ಚಿಕ್ಕ ಮಕ್ಕಳನ್ನ ಹ್ಯಾಂಡಲ್ ಮಾಡಕ್ ಬರಲ್ಲ. ಯಾರಾದ್ರೂ ಕೇರ್ ಟೇಕರ್ ಇಟ್ಕೊಂಡು ಸಂಭಾಳಿಸ್ಬೋದು ಅಂತ ಅಂದ್ರೆ ಅವಳಿಗಷ್ಟು ಒಳ್ಳೆ ಗುಣನೂ ಇಲ್ಲ. ಮೋಸ್ಟ್ಲಿ ಯಾವುದಾದ್ರೂ ಅನಾಥಾಶ್ರಮದಲ್ಲಿ ಬಿಟ್ಟಿರ್ಬೋದೇನೋ ಅಂತ ಗೆಸ್ ಮಾಡಿದೆ. ಅಲ್ಲೇ ಸುತ್ತಮುತ್ತ ಎಲ್ಲ ಅನಾಥಾಶ್ರಮಗಳಿಗೂ ಹೋಗಿ ಬಂದೆ. ಅದರಲ್ಲಿ ಒಂದು ಅನಾಥಾಶ್ರಮದಲ್ಲಿ ನಮ್ಮ ಮನೆ ಮಗು ಹೋಲುವಂಥ ಒಂದು ಮಗು ಇತ್ತು, ಚಿಕ್ಕ ಮಗು. ಆ ಮಗು ಜನನಿ ಮಗು ಅಂತ ಕನ್ಫ್ಯೂಸ್ ಮಾಡಿಕೊಂಡು ನಾನು ಮಗು ಸಿಕ್ತು ಅಂತ ಅಂದ್ಕೊಂಡೆ. ಅದೇ ಸಮಯಕ್ಕೆ ಬಾರು ಫೋನ್ ಮಾಡಿಬಿಡ್ಲಾ, ಮಗು ಸಿಕ್ಬಿಡ್ತು ಅಂತ ಹೇಳಿಬಿಟ್ಟೆ. ಆದರೆ ಆಮೇಲೆ ಗೊತ್ತಾಯ್ತು ಅದು ನಮ್ಮ ಜನನಿ ಪ್ರೀತು ಮಗು ಅಲ್ಲ ಅಂತ. ಪಾಪ ಆ ಮಗು ತಾತ ಬಂದು ನನ್ನ ಹತ್ರ ಪರಿಪರಿಯಾಗಿ ಬೇಡ್ಕೊಂಡ್ರು, ಈ ಮಗು ನೀವು ಅಂದ್ಕೊಂಡಿರೋ ಮಗು ಅಲ್ಲ, ಇದು ನನ್ನ ಮೊಮ್ಮಗು ಅಂತ. ಆ ಮಗು ಜನನಿ ಪ್ರೀತಿದ ಅಲ್ಲ ಅಂತ ನನಗೆ ಕನ್ಫರ್ಮ್ ಆದಮೇಲೆ ಆ ಮಗುನ ಅವ್ರ ತಾತನ ಕೈಗೊಪ್ಪಿಸಿ ನಾನು ಇಲ್ಲಿಗೆ ಬಂದ್ಬಿಟ್ಟೆ.
ಮಗು ಅಲ್ಲ ಅಂತ ನಿನಗೆ ಗೊತ್ತಾಗ್ತಿದ್ದ ಹಾಗೆ ನೀನ್ ಯಾಕಪ್ಪ ನಮಗೆ ಹೇಳಿಲ್ಲ? ಇನ್ನೇನ್ ಮಗು ಈಗ್ಲೋ ಆಗ್ಲೋ ಬಂದ್ಬಿಡುತ್ತೆ ಅಂತ ನಾವೆಲ್ಲರೂ ನಿರೀಕ್ಷೆ ಇಟ್ಕೊಂಡು ಕನ್ಸ್ ಕಾಣೋದ್ ತಪ್ಪಿತ್ತು. ನೀವು ಯಾರು ಧೈರ್ಯ ಗೆಟ್ಬಿಡಿ, ನಾನು ಮತ್ತೆ ಮಗನ ಹುಡ್ಕೋದಕ್ಕೆ ಹೋಗ್ತೀನಿ. ಬರ್ತೀನಿ. ಹಲೋ, ಹೇಳಿ ಮೇಡಮ್. ಹಲೋ ಹನುಮಂತು, ಏನಿದು ಟ್ವಿಸ್ಟ್ ಮೇಲೆ ಟ್ವಿಸ್ಟು? ನೀನ್ ನೋಡಿದ್ರೆ ಆದಿತ್ಯ ಮಗುನ ಜನನಿ ಕೊಡೋದಕ್ಕೆ ಬರ್ತಿದ್ದಾನೆ ಅಂತ ಹೇಳ್ದೆ, ಇಲ್ಲಿ ನೋಡಿದ್ರೆ ಆದಿತ್ಯ ಒಬ್ಬನೇ ಬಂದಿದ್ದಾನೆ. ಇವಾಗಲೂ ದೊಡ್ಡ ಯಜಮಾನ್ರು ಮಗುನ ತಗೊಂಡು ಮನೆವರೆಗೂ ಬಂದಿದ್ರು. ಕೊನೆ ಕ್ಷಣದಲ್ಲಿ ನಾನು ಇದು ನಿಂದೆ ಮಗು ಅಂತ ದೊಡ್ಡ ಯಜಮಾನ್ರಿಗೆ ಹೇಳ್ಬಿಟ್ಟೆ. ಹೌದಾ ಹನುಮಂತು, ಮಗು ನಿಂದೆ ಅಂತ ಹೇಳ್ಬಿಟ್ಯಾ? ಮಗು ನಿಂದು ಪಾರ್ವತಿದು ಅಂತ ಸತ್ಯ ಹೇಳಿದ್ದಕ್ಕೇನೆ ಈ ಮಗುನ ನನ್ನ ಕೈಲಿ ಕೊಟ್ಟು ಆಚೆ ಕಳ್ಸಿದ್ರು. ಹೌದಾ? ಹಾಗಾದ್ರೆ ಆದಿಗೆ ತನ್ನ ಮಗಳನ್ನ ತನ್ನ ಹತ್ರನೇ ಉಳಿಸ್ಕೊಳ್ಬೇಕು ಅನ್ನೋ ಆಸೆ ಬಂದಿದೆ. ಅಖಿಲಮ್ಮನವ್ರ ಮೇಲೆ ಆಣೆಯಾಗು ಈ ಮಗು ನಿಂದೆ ಅಂತ ಹೇಳಿದ್ದಕ್ಕೆ ದೊಡ್ಡ ಯಜಮಾನ್ರ ಕಣ್ಣಲ್ಲಿ ಎಂಥ ಹೊಳಪು ಗೊತ್ತಾ. ತುಂಬ ಭಾವುಕರಾಗ್ಬಿಟ್ರು. ನನಗನ್ಸುತ್ತೆ ಅವರು ತಮ್ಮ ಮಗುನ ಬಿಟ್ಕೊಡಲ್ಲ ಅಂತ. ನೋಡಬೇಕು. ಅಲ್ಲೇನಾಯ್ತು ಮೇಡಮ್, ಮನೆಯವ್ರಿಗೆಲ್ಲ ದೊಡ್ಡ ಯಜಮಾನರು ಏನು ಸಮಜಾಯಿಸಿ ಕೊಟ್ಟರು? ಮಗು ತಮ್ಮದೇ ಅಂತೆಲ್ಲಾದರೂ ಹೇಳ್ಬಿಟ್ರಾ? ಏ ಇಲ್ಲ ಹನುಮಂತು, ಜನನಿ ಮಗು ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೆ ಅಂತ ಮ್ಯಾನೇಜ್ ಮಾಡ್ಬಿಟ್ಟ. ಒಳ್ಳೇದಾಯ್ತು ಬಿಡಿ ಮೇಡಮ್. ದೊಡ್ಡ ಯಜಮಾನರು ಬರ್ತಿದ್ದಾರೆ, ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ. ಸಾರ್ಥಿ, ಸಾರ್ಥಿ, ಇದು ನನ್ನ ಮಗು. ನನ್ನ ಮಗು ಸತ್ತೋಗ್ಬಿಡ್ತು ಅಂತ ಅನ್ಕೊಂಡಿದ್ದಲ್ಲ ಸಾರ್ಥಿ. ಬನ್ನಿ ಹೋಗೋಣ. ಎಲ್ಲಿಗೆ ದೊಡ್ಡ ಯಜಮಾನ್ರೆ? ಎಲ್ಲಿಗೆ ಅಂದ್ರೆ ನಮ್ಮನೆಗೆ. ನಮ್ಮನೆಗೆ ಹೋದ್ರೆ ಅರಸನ್ ಕೋಟೆಯವ್ರಿಗೆಲ್ಲ ಮಗು ಸಿಕ್ಕಿದೆ ಅಂತ ವಿಷಯ ಗೊತ್ತಾಗಲ್ವಾ? ಹೌದಲ್ವಾ? ಹಾಗಂತ ಎಷ್ಟು ದಿನ ಅಂತ ಮಗುನ ತಾಯಿಯಿಂದ ಮನೆಯಿಂದ ದೂರ ಇಡಕ್ಕಾಗುತ್ತೆ? ಆ ಹೆತ್ತ ತಾಯಿನೇ ಮಗುನ ದೂರ ಮಾಡಕ್ಕೆ ಹೊರಟಿದ್ದಲ್ಲ, ಅದನ್ನ ತಾನೇ ನಾವು ತಪ್ಪಿಸ್ಬೇಕಾಗಿರೋದು. ಈ ಕ್ಷಣದಲ್ಲಿ ಮುಂದೆ ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಿಲ್ಲ. ಈ ಮಗುನ ನೀವು ತಗೊಂಡೋಗಿ ಮನೆಯವರೆಲ್ಲರೂ ಇರೋ ಮನಸ್ಥಿತಿನಲ್ಲಿ ನೀವೇ ಈ ಮಗು ನಿಮ್ಮದು ಅಂತ ಹೇಳ್ಕೊಳಕ್ಕಾಗಲ್ಲ. ಹಾಗೆ ಇದು ಜನನಿ ಹೆತ್ತ ಮಗು ಅಂತ ಹೋಗಿ ಅರಸನ ಕೋಟೆ ಸೇರಿಕೊಂಡ್ರೆ ಮುಂದೆ ಯಾವತ್ತು ನಾವು ಇದು ಪಾರ್ವತಿ ಮಗು ಅಂತ ಸಾಬೀತು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಅಂದ್ಕೊಂಡು ಸಮಯ ಬರೋವರೆಗೂ ಈ ಮಗುನ ನಾವು ಬೇರೆ ಕಡೆ ಇಟ್ಟು ಜೋಪಾನ ಮಾಡಬೇಕು ದೊಡ್ಡ ಯಜಮಾನ್ರೆ. ನಿಮ್ಮ ಮಗಳಿಗೆ ನಮ್ಮ ಮಗು ಬೇಡವಾಗಿರ್ಬೋದು,
ಆದರೆ ನನಗೆ ಬೇಕು, ನನ್ನ ಮಗಳಾಗೇ ಬೇಕು. ಸತಿ ನೀವು ಹೇಳ್ದಾಗೆ ಮಾಡೋಣ. ನಾವೀಗ ಮೊದಲು ಈ ಅರಸನ ಕೋಟೆಯಿಂದ ದೂರ ಹೋಗಬೇಕು. ಯಾರಾದರೂ ನೋಡಿಬಿಟ್ರೆ ತನ್ನ ಕೆಲಸ ಕೆಟ್ಟೋಗುತ್ತೆ. ಮೊದಲು ನಾವು ದೇವಸ್ಥಾನಕ್ಕೆ ಹೋಗೋಣ. ನೀವು ನಿಮ್ಮ ಮಗಳ ಜೊತೆ ಹಿಂದೆ ಕೂತ್ಕೊಳ್ಳಿ, ನಾನು ಆಟ ಓಡಿಸ್ತೀನಿ. ನಿನ್ನ ಬಳಿಯೇ ಎಲ್ಲ ಗೊತ್ತಾಯ್ತು ಪಾರು. ಮಗು ಸಿಕ್ಬಿಡ್ತು. ಆಮೇಲೆ ಗೊತ್ತಾಯ್ತು ಅದು ನಮ್ಮ ಜನನಿ ಪ್ರೀತು ಮಗು ಅಲ್ಲ ಅಂತ. ಅಕ್ಕ ಅಳ್ಬೇಡ್ವೆ, ವಿಷಯ ಗೊತ್ತಾಯ್ತು. ಬಾವ ಮಗುನ ಕರ್ಕೊಂಡು ಮನೆಗೆ ಬರಲಿಲ್ವಂತೆ. ಬೇರೆ ಯಾವುದೋ ಮಗು ನೋಡಿ ಅದೇ ಜನನಿ ಅಕ್ಕನ ಮಗು ಅಂತ ಕನ್ಫ್ಯೂಸ್ ಆದ್ರಂತೆ. ಅಳ್ಬೇಡ ಅಕ್ಕ, ಬಾವ ಮತ್ತೆ ಹುಡ್ಕೋದಕ್ಕೆ ಹೋಗಿದ್ದಾರೆ ಅಲ್ವಾ, ಮಗುನ ಕರ್ಕೊಂಡೆ ಅವ್ರ ಮನೆಗೆ ಬರೋದು. ಸಮಾಧಾನ ಮಾಡ್ಕೊಳೆ. ನಿಜವಾಗ್ಲೂ ಕಳೆದೋಗಿರೋದು ಜನನಿ ಅಕ್ಕ ಎತ್ತ ಮಗುನ? ಅಲ್ಲ, ಆಸ್ಪತ್ರೆಯಲ್ಲಿ ನಿನ್ನ ಮಗು ಹೋದಾಗಲೇ ನೀನು ಇಷ್ಟೊಂದು ಅಳ್ಳಿಲ್ಲ. ಇವಾಗ ಜನನಿ ಅಕ್ಕನ ಮಗು ಕಳೆದೋಗಿರೋದಕ್ಕೆ ಹಿಂಗೆ ಅಳ್ತಿದೆಯಲ್ಲ, ಅದಕ್ಕೆ ಕೇಳಿದೆ. ನಿನ್ನ ಮಗು ಕಳ್ಕೊಂಡಿರೋ ದುಃಖನ ಮರೆಯೋಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಅಪ್ಪ ಹೇಳಿದ್ದಾರೆ. ಆದರೆ ನೀನು ನೋಡಿದ್ರೆ ಜನನಿ ಅಕ್ಕ ಮಗು ವಿಷಯನ ಇಷ್ಟೊಂದು ಮನ್ಸಿಗೆ ಹಚ್ಕೊಂಡಿದ್ಯಲ್ಲ ಅಕ್ಕ. ನೀನು ಇಷ್ಟೊಂದು ಜೋರಾಗಿ ಬಿಕ್ಕಿ ಬಿಕ್ಕಿ ಅಳ್ತಿದ್ರೆ ನನಗೆ ಭಯ ಆಗಲ್ವಾ? ಭಾವಂಗೆ ಗೊತ್ತಾದ್ರೆ ಮಗುನ ಹುಡ್ಕೋದ್ರ ಜೊತೆಗೆ ನಿನ್ನ ಚಿಂತೆನೂ ಆಗಲ್ವಾ? ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಅವತ್ತು ನಿನ್ನ ಮಗು ಕಳ್ಕೊಂಡಾಗ ಸಮಾಧಾನ ಮಾಡೋದಕ್ಕೆ ಎಲ್ಲ ಇದ್ರು, ಅಪ್ಪ, ಹಾದಿ ಬಾವ ಎಲ್ಲ. ಆದರೆ ಇವತ್ತು ಈ ಅಪ್ಪ ಬೇರೆ ಜನನಿ ಅಕ್ಕ ಮಗು ಕಳೆದೋಗಿದೆ ಅಂತ ಗೊತ್ತಾಗಿದ ತಕ್ಷಣ ಟ್ರೀಟ್ಮೆಂಟು ತಗೊಳ್ಳಿಲ್ಲ, ಹಾಗೆ ಮನೆಗೆ ಬಂದ್ಬಿಟ್ರು. ಆದರೂ ಮನೇಲಿರಲ್ಲ, ಯಾರಿಗೂ ತೊಟ್ಲು ಕೊಡೋದಕ್ಕೆ ಅಂತ ಹೋಗಿದ್ದಾರೆ. ಮೊದಲು ಫೋನ್ ಮಾಡಿ ಕರ್ಸ್ಕೋಬೇಕು.
ರಿಂಗ್ ಆಗ್ತಿದೆ, ರಿಸೀವ್ ಮಾಡ್ತಿಲ್ಲ. ಬಾವ ಮಗು ನುಡ್ಕೊಂಡು ಹೋಗಿದ್ದಾರೆ. ಈ ಅಪ್ಪ ತೊಟ್ಲು ಕೊಟ್ಬಿಟ್ಟು ಅದೆಲ್ಲೋ ಕೂತಿದಾರೋ ಏನೋ. ಮನೇಲಾದ್ರೂ ಇದ್ದಿದ್ರೆ ನಿನಗೆ ಸಮಾಧಾನನಾದ್ರೂ ಮಾಡ್ತಿದ್ರು. ಅಕ್ಕ ಅಳ್ಬೇಡ್ವೆ ಪ್ಲೀಸ್.